ತುಂಬಾ ಜನ ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ ಒಂದೇ ಒಂದು ಕಾಮನ್ ಪ್ರಾಬ್ಲಮ್ ಏನಂದ್ರೆ ಈ ಪಿಂಪಲ್ಸ್ ಬಂದ್ಬಿಟ್ಟು ನನ್ನ ಒಂದು ಫೇಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಇತ್ತು ಅಂತೇಳಿ ನಿಮ್ಗೆ ಆ ಒಂದು ಹಳೆ ಫೋಟೋ ಹಾಕ್ತೀನಿ ಮತ್ತು ಇವಾಗ ಪ್ರೆಸೆಂಟ್ ಅನ್ನೋ ಫೇಸ್ ಅನ್ನ ನೋಡ್ತಾ ಇರಬಹುದು. ಒಂದು ರೇಂಜಿಗೆಲ್ಲ ಪಿಂಪಲ್ಸ್ ಕಡಿಮೆ ಆಗಿದೆ. ಸೊ ಇದಕ್ಕೆ ನಾನು ಏನೇನೋ ಟಿಪ್ ಅನ್ನ ಫಾಲೋ ಮಾಡಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಕೆಮಿಕಲ್ ಇಲ್ಲ ನ್ಯಾಚುರಲ್ ಆಗಿ ಪಿಂಪಲ್ಸ್ ಅನ್ನ ಯಾವ ರೀತಿ ಕಮ್ಮಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲಿ ಸಿಗುವಂತ ಸಿಂಪಲ್ ಟಿಪ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎರಡು ಸತಿ ಹೇಳ್ತಾ ಇದ್ದೀನಿ. ಫೇಸ್ ಅಲ್ಲಿ ಕ್ಲೀನ್ನೆಸ್ ಅಂದ್ರೆ ನಿಮ್ಮ ಒಂದು ಫೇಸ್ ಎಷ್ಟು ಕ್ಲೀನ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನಮ್ದು ಪಿಂಪಲ್ಸ್ ಅನ್ನ ರಿಮೂವ್ ಮಾಡುವಂತ ಒಂದು ಡೈಲಿ ರೂಟೀನ್ ಅಲ್ಲಿ ಫೇಸ್ ಅನ್ನ ಎಷ್ಟು ಕ್ಲೀನ್ ಆಗಿ ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೇಳ್ಬೇಕಂದ್ರೆ ಜಾಸ್ತಿ ಸೋಪ್ ಯೂಸ್ ಮಾಡಬೇಡಿ. ಅಂದ್ರೆ ಯಾರೋ ಹೇಳ್ತಾರೆ ಅಂತೇಳಿ ಆ ಒಂದು ಸೋಪ್ ಅನ್ನ ತರೋದು ಯೂಸ್ ಮಾಡೋದು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಪ್ರೆಸೆಂಟ್ ನೀವು ಯಾವ ಒಂದು ಫೇಸ್ ಅನ್ನ ಯೂಸ್ ಮಾಡ್ತಾ ಅಂದ್ರೆ ಇದು ಸಾರಿ ಯಾವ ಒಂದು ಸೋಪ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಯಾವ ಒಂದು ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ಪ್ರೆಸೆಂಟ್ ನೀವು ಅಥವಾ ಪ್ರೆಸೆಂಟ್ ಮತ್ತೆ ಹಿಂದೆ ಯಾವ್ದನ್ನ ಯೂಸ್ ಮಾಡಿದಿರಾ ಅದನ್ನೇ ಯೂಸ್ ಮಾಡಿ. ಯಾವ್ದು ಕೂಡ ತಗೊಳಕ್ ಹೋಗ್ಬೇಡಿ ಹೊಸದನ್ನ. ಸೊ ಅದನ್ನೇ ಯೂಸ್ ಮಾಡಿ. ಮತ್ತೆ ಈ ಫೇಸ್ ಸ್ಕ್ರಬ್ಗಳು ಬರುತ್ತೆ. ಸ್ಕ್ರಬ್ಗಳು ಅಂದ್ರೆ ಅದೇ ನಿಮ್ಮ ಫೇಸ್ ಅಲ್ಲಿರುವಂತ ಡಸ್ಟ್ ಅನ್ನ ತೆಗಿಯಕ್ಕೆ ಸ್ಕ್ರಬ್ಗಳು ಬರುತ್ತೆ. ಆ ಸ್ಕ್ರಬ್ಗಳನ್ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಅದರಿಂದನೇ ಅದಕ್ಕೆ ಸ್ಕ್ರಬ್ ಅಲ್ಲಿ ಒಂಥರ ಹರಳು ಇರುತ್ತಲ್ಲ, ಅದನ್ನ ನಿಮ್ಮ ಒಂದು ಫೇಸ್ ಮೇಲೆ ಹಾಕಿ ಸ್ಕ್ರಬ್ ಮಾಡಿದಾಗ ಪಿಂಪಲ್ಸ್ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಸೊ ಸ್ಕ್ರಬ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಡೈಲಿ ಬಂದ್ಬಿಟ್ಟು ಒಂದ್ 2 ಸತಿ 3 ಸತಿ ನೀವು ಕೋಲ್ಡ್ ವಾಟರ್ ಅಂತ ನಿಮ್ಮ ಒಂದು ಫೇಸ್ ಅನ್ನ ವಾಶ್ ಮಾಡಿ. ಆದಷ್ಟು ನೀವು ಯಾವ್ದು ಯೂಸ್ ಮಾಡ್ತಾ ಇದೀರಾ ನೋಡಿ ಸೋಪು, ಅದನ್ನೇ ಯೂಸ್ ಮಾಡಿ, ಬೇರೆ ಯಾವ್ದು ತೊಗೊಳಕ್ ಹೋಗ್ಬೇಡಿ. ಎರಡನೇದು ಬಂದ್ಬಿಟ್ಟು ಅಲೋವೆರಾ ಜೆಲ್ ಅಂತ ಸಿಗುತ್ತೆ. ಅಲೋವೆರಾ ಜೆಲ್ ಬಂದ್ಬಿಟ್ಟು ನಮ್ ಹಳ್ಳಿ ಕಡೆ ಎಲ್ಲ ಲವಳ್ಸರ ಅಂತಾರ, ಅದು ಊರಾಗ ಸಿಗ್ತೈತಿ. ಅದನ್ನ ಯೂಸ್ ಮಾಡೋರು ಅದನ್ನ ಯೂಸ್ ಮಾಡ್ರಿ. ಸಿಕ್ಕಿಲ್ಲ ಅಂತಂದ್ರೆ ಮೆಡಿಕಲ್ದಾಗ ಅಲೋವೆರಾ ಜೆಲ್ ಅಂತ ಸಿಗುತ್ತಾ, ಅದನ್ನ ಯೂಸ್ ಮಾಡ್ರಿ. ಫ್ರೆಶ್ ಅಲೋವೆರಾ ಜೆಲ್ ಅಂತ ಏನಾಗತ್ತಪ್ಪ ಅಂತಂದ್ರೆ ನೀವು ನೈಟ್ ಟೈಮ್ ಹಚ್ಚಿ ಮುಕ್ಕೊಳ್ಳೋದ್ರಿಂದ, ನೀವು ಅಲೋವೆರಾ ಜೆಲ್ ಅನ್ನ ನೈಟ್ ಟೈಮ್ ಹಚ್ಚಿ ಮಾರ್ನಿಂಗ್ ಫೇಸ್ ವಾಶ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಸ್ಕಿನ್ ಕೂಲ್ ಆಗುತ್ತೆ. ಅಲೋವೆರಲ್ಲಿ ಇರುವಂತ ಒಂದು ಒಳ್ಳೆ ನ್ಯಾಚುರಲ್ ಈಗ ಅದು ನಿಮ್ ಫೇಸ್ ಮ್ಯಾಗ ಹೋದಾಗ ಏನಾಗತ್ತಪ್ಪ ಅಂದ್ರೆ ಪಿಂಪಲ್ಸ್ ಗಳು ಡ್ರೈ ಆಗ್ತಾವ, ಅಂದ್ರೆ ಪಿಂಪಲ್ಸ್ ಗಳು ಒಣಗಿ ಬಿಡ್ತಾವ ಅದರಿಂದ. ಸೊ ಅಲೋವೆರಾ ಜೆಲ್ ಅನ್ನ ನೀವು ಟ್ರೈ ಮಾಡಿ. ಮತ್ತೆ ಆದಷ್ಟು ಇನ್ನೊಂದು ಹೋಮ್ ರೆಮಿಡಿ ಏನಪ್ಪಾ ಅಂತಂದ್ರ ಅರಿಶಿನ ಪುಡಿಗೆ ಸ್ವಲ್ಪ ಜೇನುತುಪ್ಪನ ಹಾಕ್ಬಿಟ್ಟು ನೀವು ಫೇಸ್ ಮೇಲೆ ಅವಾಗ ಅವಾಗ ಅಪ್ಲೈ ಮಾಡ್ತಾ ಇರಿ. 1.5 ಸ್ಪೂನ್ ಅರಿಶಿನ ಪುಡಿ ಹಾಕಿ 1 ಸ್ಪೂನ್ ಜೇನ್ ಹಾಕಿ ಮಿಕ್ಸ್ ಮಾಡಿ ಪಿಂಪಲ್ಸ್ ಎಲ್ಲಿದೆ ನೋಡಿ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿ. ಒಂದು 10 ನಿಮಿಷ ಅಂದ್ಬಿಟ್ಟು 12 ನಿಮಿಷ ನೀವು ಬಿಟ್ಟು ಒಂದ್ಸಲ ವಾಶ್ ಮಾಡಿದ್ರೆ ನಿಮ್ ಪಿಂಪಲ್ಸ್ ಕಡಿಮೆ ಆಗುತ್ತೆ, ನಿಮ್ಮ ಒಂದು ಫೇಸ್ ಕೂಡ ಬ್ರೈಟ್ ಆಗುತ್ತೆ. ಇದನ್ನ ವಾರದಲ್ಲಿ 2 ಟೈಮ್ ಮಾಡಿದ್ರು ಕೂಡ ಓಕೆ. ಫುಡ್ ಬಗ್ಗೆ ಹೇಳೋದಾದ್ರೆ ನೀವು ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಜಾಸ್ತಿ ಆಯಿಲ್ ಚಿಪ್ಸ್ ಗಿಪ್ಸ್ ಈ ತರ ಎಲ್ಲ ತಿಂತಾ ಇರ್ತೀರಿ, ಅದನ್ನ ಆಯಿಲಿ ಫುಡ್ ಅನ್ನ ಅವಾಯ್ಡ್ ಮಾಡಿ. ಸ್ವಲ್ಪ ನೀರನ್ನ ಜಾಸ್ತಿ ಕುಡಿಯಿರಿ, ಓಕೆನಾ. ನೀರನ್ನ ಜಾಸ್ತಿ ಕುಡಿಬೇಕಾಗತ್ತೆ. ನೀವು ನೀರ್ ಎಷ್ಟು ಕುಡಿತೀರಾ ಅಷ್ಟು ಪಿಂಪಲ್ಸ್ ಕಡಿಮೆ ಆಗುತ್ತೆ. ಕೂಲ್ ಡ್ರಿಂಕ್ಸ್ ಗಳನ್ನ ಕುಡಿಯೋದನ್ನ ಅವಾಯ್ಡ್ ಮಾಡಿ. ನೀರ್ ಕುಡಿಬೇಕು ಅಂದಾರ ಅಂತೇಳಿ ನೀವು ಕೂಲ್ ಡ್ರಿಂಕ್ಸ್ ಕುಡಿಬೇಡಿ. ಕೂಲ್ ಡ್ರಿಂಕ್ಸ್ ಕುಡಿಯೋದನ್ನ ಅವಾಯ್ಡ್ ಮಾಡಿ. ಮತ್ತು ಬಂದ್ಬಿಟ್ಟು ಫ್ರೂಟ್ಸ್ ಗ್ರೀನ್ ವೆಜಿಟೇಬಲ್ಸ್ ಅನ್ನ ನೀವು ಜಾಸ್ತಿ ತಿನ್ನಿ. ಹೆಲ್ತಿ ಫುಡ್ ಕ್ಲಿಯರ್ ಆಗಿ ನಿಮ್ಮ ಒಂದು ಸ್ಕಿನ್ ಇರುತ್ತೆ. ಬೋನಸ್ ಟಿಪ್ಸ್ ಏನು ಹೇಳಬೇಕಪ್ಪ ಅಂದ್ರೆ ಪಿಂಪಲ್ಸ್ ಅನ್ನ ಪ್ರೆಸ್ ಮಾಡಬೇಡಿ. ಇಲ್ಲಿ ನೋಡಿ ನಾನು ಪಿಂಪಲ್ಸ್ ಇದೆ, ಇದನ್ನ ನಾನು ಒಡೆದು ಬಿಟ್ರೆ ಅದರಲ್ಲಿ ಒಂಥರ ಬಬಲ್ಸ್ ಏನೋ ಬಂದಂಗ ಆಗುತ್ತೆ. ಅದು ಬಂದಾಗ ನೀವು ಪಿಂಪಲ್ಸ್ ಹೋಯ್ತು ಅಂತೀರಾ, ಅದು ಮತ್ತೆ ಮಾರ್ನಿಂಗ್ ಮತ್ತೆ ದೊಡ್ಡದಾಗುತ್ತೆ, ಓಕೆನಾ. ಪಿಂಪಲ್ಸ್ ಅನ್ನ ಪ್ರೆಸ್ ಮಾಡಕ್ ಹೋಗ್ಬೇಡಿ. ಡರ್ಟಿ ಹ್ಯಾಂಡ್ಸ್ ಅಂದ್ರೆ ನೀವು ಕೈ ಎಲ್ಲೆಲ್ಲೋ ಏನೇನೋ ಕೈ ಹೊಲಸಿರ್ತಾವೋ ಸುಮ್ಮ ಮಾರಿ ಮೇಲೆ ಚಂತನ ಮುಟ್ಕೊಳೋದು, ಫೇಸ್ ಅನ್ನ ಜಾಸ್ತಿ ನೀವು ನಿಮ್ ಕೈಯಿಂದ ಟಚ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಕೈ ಫ್ರೆಶ್ ಇದ್ದಾಗ ನಿಮ್ಮ ಒಂದು ಸ್ಕಿನ್ ಅನ್ನ ಟಚ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪಾ ಹೇಳ್ಬೇಕಂದ್ರೆ, ಕೆಲವು ಜನ ಏನ್ ಮಾಡ್ತಿರ್ತಾರ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಅನ್ನ ಇದು ಮೇನ್ ಪ್ರಾಬ್ಲಮ್ ಆಗುತ್ತೆ. ಇದನ್ನ ನೀವು ಫಾಲೋ ಮಾಡ್ಲೇಬೇಕು. ನಿಮ್ ಮೊಬೈಲ್ ಸ್ಕ್ರೀನ್ ತುಂಬಾ ಗಲೀಜಿರುತ್ತೆ. ಯಾವ್ದಾವ್ದೋ ಕೈ ಅಂತ ಯೂಸ್ ಮಾಡಿರ್ತೀರಾ, ಅದೇ ಬಂದ್ಬಿಟ್ಟು ನಿಮ್ ಪಿಂಪಲ್ಸ್ ಆಗಿರುತ್ತೆ. ಅದೇ ಜಾಗಕ್ಕೆ ನೀವು ಇದೇ ತರ ಫೋನ್ ಅಲ್ಲಿ ಇಟ್ಕೊಂಡು ಈ ತರ ಮಾತಾಡೋದು, ಸ್ಕಿನ್ ಮೇಲೆ ಈ ತರ ಮೊಬೈಲ್ ಇಟ್ಕೊಳ್ಳೋದು ಈ ತರ ಮಾಡಕ್ ಹೋಗ್ಬೇಡಿ. ಮೊಬೈಲ್ ಸ್ಕ್ರೀನ್ ಅನ್ನ ನೀವು ಕ್ಲೀನ್ ಆಗಿ ಇಟ್ಕೊಳ್ಳಿ. ಎಷ್ಟು ಕ್ಲೀನ್ ಆಗಿ ಇಡ್ತೀರಾ ಅಷ್ಟು ನಿಮ್ ಸ್ಕಿನ್ ಮೇಲೆ ಈ ತರ ಇಟ್ಟಾಗ ಏನು ಎಫೆಕ್ಟ್ ಆಗಲ್ಲ. ಯಾಕಪ್ಪ ಅಂದ್ರೆ ಮೊಬೈಲ್ ಮೇಲೆ ನೀವು ಯಾವ್ದಾವ್ದೋ ಕೈಯಿಂದ ಟಚ್ ಮಾಡಿ ಅದನ್ನ ಮತ್ತೆ ಕಿವಿಯಲ್ಲಿ ಇಟ್ಕೊಂಡು ಮಾತಾಡಿದಾಗ ಅದು ಸ್ಕಿನ್ ಟಚ್ ಆತಂದ್ರೆ ಇನ್ಫೆಕ್ಷನ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಇದೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿ. ಇದೇ ತರ ವಿಡಿಯೋಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.